ಇವತ್ತು ಲೇಸ್ ತಿಂದು ಜ್ಯೂಸ್ ಕುಡ್ದೆ. ನಿನ್ನೆ ನೈಟ್ 9 ಗಂಟೆಗೆ ಕೊಡಗಿಂದ ನಾನು ಬಿಟ್ಟಿರೋದು. ಇವತ್ತು ಬ್ಯಾಂಗ್ಳೂರ್ಗೆ ಮಾರ್ನಿಂಗ್ ಒಂದು 3 ರಿಂದ 4 ಗಂಟೆಗೆ ತಲುಪಿದ್ದೀನಿ. ಆ ಬಸ್ ಅಲ್ಲಿ ಅರ್ಧ ನಿದ್ರೆ ಮಾಡ್ಕೊಂಡು ಫುಲ್ ನಿದ್ರೆ ಬರ್ತಾ ಇದೆ ಇವಾಗ. ಅಲ್ಲಿಂದ ಬಂದ್ರೆ 2-3 ಬಸ್ ಚೇಂಜ್ ಮಾಡ್ಕೊಂಡು ನಮ್ ರೂಮ್ ಬರ್ಬೇಕು. ಆ ಬಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬರೋಷ್ಟರಲ್ಲಿ ಇನ್ನೂ ಟೈಮ್ ಆಗ್ಬಿಡ್ತು. ಇಲ್ಲಿಗೆ ಬಂದು ತಲುಪ್ತಿದ್ದಂಗೆ ಹಾರ್ನ್ ಸೌಂಡ್ ಸ್ಟಾರ್ಟ್ ಆಯ್ತು ಗುರು. ಫುಲ್ ತಲೆ ಬಿಸಿ ಆಗ್ತಾ ಇದೆ ಇವಾಗ. ರೂಮ್ ಹೋಗಿ ಮತ್ತೆ ನಿದ್ರೆ ಮಾಡಿದೆ. ನೋಡ್ತಾ ಇದ್ದಂಗೆ ಮಧ್ಯಾಹ್ನ ಆಯ್ತು. ಎದ್ ನೋಡಿದ್ರೆ ಫುಲ್ ಶೆಗೆ ಆಗ್ತಾ ಇತ್ತು. ಎದ್ಬಿಟ್ಟು ಫೋನ್ ತಗೊಂಡ್ ನೋಡ್ತೀನಿ, ಟೈಮ್ 3:30 ಆಗೋಕ್ಕಾಗಿದೆ. ಇನ್ನೇನ್ ಮಾಡೋದು, ಎಡಿಟಿಂಗ್ ಮಾಡೋಣ ಅಂತ ಫೋನ್ ತಗೊಂಡು ಎಡಿಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಡಿಟಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಒಂದು ಟೈಮ್ ಅಂತೂ ಹಿಡಿಯತ್ತೆ ಗುರು. ಅದಂತೂ ಹೇಳೋದೇ ಬೇಡ ಬಿಡಿ. ಇನ್ನು ಅದು ಆಗೋರ್ಗೆ ಇಲ್ಲಿ ಕೂತ್ಕೊಂಡಿರೋದು ಸುಮ್ಮನೆ ಯಾಕೆ ಅಂತ ಹೊರಗಡೆ ಹೊರಟುವಾಗ ಒಂದು 60 ರೂಪಾಯಿ ಇಟ್ಕೊಂಡು ಹೋದೆ ಏನಾದ್ರೂ ತಿನ್ನೋಣ ಅಂತ. ಹೋಗುವಾಗ ಸಿಕ್ಕಿದೆ ಲೇಸು ಮತ್ತೆ ಜ್ಯೂಸು ಕುಡಿದು ತಿಂದು ನಂತರ ಸೀದಾ ರೂಮ್ ಬಂದೆ. ಈ ಜಾಗದಲ್ಲಿ ಯಾರು ಇಲ್ಲ ಅಂತ ಈ ಡಾಗೇಶ್ ಭಯ್ಯ ಕಿಂಗ್ ಅನ್ಕೋಬಿಟ್ಟವನೇ, ಒಬ್ಬನೇ ಸುತ್ತಾಡ್ತಾ ಇರ್ತಾನಪ್ಪ ಇಲ್ಲಿ. ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ ಅಂತ ಕೇಳೋದಾದ್ರೆ, ನನ್ನ ವಿಡಿಯೋಸ್ಗೆಲ್ಲ ವಾಯ್ಸ್ ಓವರ್ ಕೊಡೋದಕ್ಕೆ ಈ ಜಾಗದಲ್ಲಿ ಬಂದು ವಾಯ್ಸ್ ಓವರ್ ಕೊಡ್ತೀನಿ. ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರಬಾರ್ದು ಅಂತ. ಇವತ್ತು ನೋಡಿದ್ರೆ ಬ್ಯಾಂಗ್ಳೂರಲ್ಲೂ ಮೋಡ ಇದೆ, ಮಳೆ ಹೊಡೆಯುತ್ತಾ ಗೊತ್ತಿಲ್ಲ. ಇನ್ನು ರೂಮ್ ಅಲ್ಲಿ ಒಬ್ಬನೇ ಬೇರೆ ಇರಬೇಕು. ಹೆಂಗಿರೋದು ನನಗೂ ಗೊತ್ತಾಗಲ್ಲ. ಅಂದ್ರೆ ಒಂದ್ಸಲ ಊರಿಗೆ ಹೋಗಿ ಬಂದ್ಮೇಲೆ ಸ್ವಲ್ಪ ದಿನ ಇಲ್ಲಿ ಒಬ್ಬನೇ ಇರೋದಕ್ಕೆ ಒಂಥರ ಆಗ್ಬಿಡತ್ತೆ. ಸಂಜೆ ನೋಡ್ತೀನಿ ಇಲ್ಲಿ ಏನೋ ಗಲಾಟೆ ನಡೀತಾ ಇದೆ, ಎಲ್ಲ ಸೇರ್ಕೊಂಡು ಒಬ್ಬನ್ ಹೊಡಿತಾ ಇದ್ದಾರೆ. ನಮಗೆ ಯಾಕೆ ಅಂತ ನಾನು ಈ ಮಿನಿ ವ್ಲಾಗ್ ನಿಲ್ಗೆ ಏನ್ ಮಾಡ್ತಾ ಇದ್ದೀನಿ. ಟಾಟಾ.